ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಪ್ಪ ಬೇಕಾರೆ ಏನಲ್ಲ ಜಸ್ಟ್ 10 ನಿಮಿಷ ವಿಡಿಯೋ ಆಗಿರ್ಬೋದು ಅಷ್ಟೇ. ಈ 10 ನಿಮಿಷ ವಿಡಿಯೋ ನೀವು ಕೊನೆಯವರೆಗೆ ನೋಡಿದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡಿದಂಗೆ. ಅದು ಯಾವ ರೀತಿ ಅಪ್ಪ ಜಸ್ಟ್ ಏನೂ ಇಲ್ಲ, ಕೇವಲ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ನೀವು ಅನಿಸ್ತಿರ್ಬೋದು ಅದು ಯಾವ ರೀತಿಯಪ್ಪ ಬ್ರದರ್ ಕನ್ನಡ ಟೆಕ್ ಇಡ್ಸವ್ರೆ, ನಾನು 1 ವರ್ಷದಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಇನ್ನೂ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಬಟ್ ನೀವು ಕೇವಲ 10 ನಿಮಿಷದಲ್ಲಿ 1,000 ಅಂದರೆ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಂತ ಇದ್ರೆ ಅದು ಯಾವ ರೀತಿ, ಇದು ಬೇಕಾ ನಿಜನಾ ಅಂತ ನೀವು ಅನಿಸ್ತಿರ್ಬೋದು. 100% ರಿಯಲ್. ಅದು ರಿಯಲ್ ಸಬ್ಸ್ಕ್ರೈಬರ್ಸ್. ಯಾವೊಂದು ವೆಬ್ಸೈಟು ಯಾವೊಂದು ತರಪಟ್ಟಿ ಅದು ನಿಮಗೆ ಯಾವುದೂ ಹೇಳಲ್ಲ. ಅದು ರಿಯಲ್ ಸಬ್ಸ್ಕ್ರೈಬರ್ಸ್. ಅದು ನಮ್ಮ ಕರ್ನಾಟಕ ಸಬ್ಸ್ಕ್ರೈಬರ್ಸ್. ಏನಿಲ್ಲ ಜಸ್ಟ್ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಆ ಒಂದು ಟ್ರಿಕ್ಸ್ ನಿಮಗೋಸ್ಕರ ಏನು ಮಾಡಿದ್ದೀನಿ, ಈ ಟ್ರಿಕ್ಸ್ ಮೂಲಕ ನಮ್ಮ ಕರ್ನಾಟಕ ಜನರೆಲ್ಲ ಸಬ್ಸ್ಕ್ರೈಬ್ ಪಡ್ಕೊಳ್ಬೋದು. ಅದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕಲ್ಲ. ಜಸ್ಟ್ ಏನಲ್ಲ ಕೇವಲ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಅಂದರೆ 20 ನಿಮಿಷದಲ್ಲಿ 200 ಸಬ್ಸ್ಕ್ರೈಬರ್ಸ್. ನೀವು ಹಂಗೆ ಮಾಡ್ತಾ ಇದ್ರೆ ಕೇವಲ ಒಂದೇ ದಿನದಲ್ಲಿ 1 ಅವರ್ಸ್ ಬೇಡ, ಜಸ್ಟ್ 1 ಅವರ್ಸ್ ಬೇಡ, ಜಸ್ಟ್ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದು. ಅದ್ರ ಜೊತೆ ಯಾಕಂದರೆ 1,000 ಸಬ್ಸ್ಕ್ರೈಬರ್ಸ್ ಅಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ತುಂಬ ಜನ ನ್ಯೂ ಯೂಟ್ಯೂಬರ್ಸ್. ಯಾಕಂದ್ರೆ ನನಗೂ ಆ ಫೀಲ್ಡ್ನಿಂದ ಬಂದಿದ್ದೀನಿ, ನಾನು ಕೂಡ ಕಷ್ಟಪಟ್ಟು ಬಂದಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಜಸ್ಟ್ ಇನ್ನೂ ಕೇವಲ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಿಮಗೇನಾಗುತ್ತೆ ಹೇಳ್ಬೇಕಾರೆ ಮೋಟಿವೇಶನ್ ಆಗುತ್ತೆ, ನಾನು ಕೂಡ 1,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಇವಾಗ ಜಸ್ಟ್ ನಾನು ಈ ಒಂದು 15 ಹೇಳ್ಬಿಡ್ತೀನಿ. ಜಸ್ಟ್ ಇನ್ನೂ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕೇವಲ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದು ಯಾವ ರೀತಿ, ಅದು ಯಾವೊಂದು ಟ್ರಿಕ್ಸ್ ಅಂತ ನೋಡೋದೇ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಾನೊಂದು ಟಿಪ್ಸ್ ಯಾರು ಸ್ವಲ್ಪ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಬಟನ್ ಟಣ್ಣದ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ಕಲ್ಲಿ ಕೂಡ ನನ್ನೊಂದು ವಿಡಿಯೋ ನೋಡ್ತೀವಿ. ಜಸ್ಟ್ ಫೇಸ್ಬುಕ್ಕಲ್ಲಿ ಕೂಡ ನನ್ನೊಂದು ಪ್ರೊಫೈಲ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಅಮೌಂಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಆ ದುಡ್ಡು ಕಟ್ಟಿ ಈ ದುಡ್ಡು ಕಟ್ಟಿ ಆ ಒಂದು ಅಪ್ಲಿಕೇಶನ್ ಆ ತರಪಟ್ಟಿ ಅಪ್ಲಿಕೇಶನ್ ಅಂತ ನಾನು ಯಾವುದೂ ಹೇಳಲ್ಲ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಫೇಕ್ ಯಾವುದೂ ಕಂಟೆಂಟ್ ಕೊಡಲ್ಲ ನಾನು ನಿಮಗೆ. ಮೊದಲೇ ಬಂದ್ಬಿಟ್ಟು ಎಲ್ಲ ನಿಮ್ಗೆ ಗೊತ್ತೇ ಇದೆ. ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಸುಲಭ. ಯಾಕಂದರೆ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಯಾವೊಬ್ಬ ಯೂಟ್ಯೂಬರ್ಸ್ ಆಗಿರಲು ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಯಾಕಂದರೆ 1 ಸಬ್ಸ್ಕ್ರೈಬರ್ಸ್ ಸಿಗಬೇಕಾದ್ರೆ ತುಂಬ ಕಷ್ಟಪಡ್ತಾರೆ. ಆದರೆ ಬಟ್ ನಾನು ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಕೇವಲ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಹೇಳ್ತಾನೆ ಇವಾಗ ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ಆ ಟ್ರಿಕ್ಸ್ ಹೇಳ್ತಾನೆ. ಅದು ಯಾವ ಒಂದು ಟ್ರಿಕ್ಸ್ ಅಂದರೆ ತುಂಬ ಸಿಂಪಲ್ ಟ್ರಿಕ್ಸ್. ನಾನು ನಿಮಗೆ ಸರಿಯಾಗಿ ತೋರಿಸ್ಬಿಡ್ತೀನಿ. ಜಸ್ಟ್ ವೇಟ್. ಈಗ ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ. ಆ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ತುಂಬ ಸಿಂಪಲ್ಲು. ನಾನು ನಿಮಗೆ ಏನೂ ಜಸ್ಟ್ ಈಗ ಮೊದಲೇ ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೂ ಇಲ್ಲ, ತುಂಬ ಸಿಂಪಲ್ ಟ್ರಿಕ್ಸ್. ಅದು ಏನೂ ಇಲ್ಲ, ಜಸ್ಟ್ ನೀವು ಏನಪ್ಪ ಟ್ರಿಕ್ಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಮೊದಲನೇ ಮುಟ್ಟು ಏನಪ್ಪ ಅಂದರೆ ಟ್ರಿಕ್ಸ್ ಅಂದರೆ ಆ ಒಂದು ಟ್ರಿಕ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಏನು ಮಾಡಿ ಯೂಟ್ಯೂಬ್ನಲ್ಲಿ ಹೋಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ನನ್ನೊಂದು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದ್ರೆ ಕನ್ನಡ ಟೆಕ್ ಇಡಿಟ್ಸ್ ಬ್ಲಾಗ್ ಅಂದರೆ ನಾನು ಬ್ಲಾಗ್ ಚಾನಲ್. ಜಸ್ಟ್ ನೀವು ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಶೇರ್ ಅಂತ ಹೇಳ್ತಾರೆ. ಜಸ್ಟ್ ಏನು ಮಾಡಬೇಕು, ಲಿಂಕ್ ಶೇರ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಏನಿದೆ ಆ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್, ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಚಾನಲ್ ಲಿಂಕ್ ಕಾಪಿ ಮಾಡಬೇಡಿ. ನಾನು ನಿಮಗೆ ಮತ್ತೊಂದು ಹೇಳ್ತೀನಿ, ನೀವು ಯೂಟ್ಯೂಬ್ ಚಾನಲ್ ಲಿಂಕ್ ಕಾಪಿ ಕೂಡ ಮಾಡ್ಕೊಳ್ಳಿ ಬೇಕಾಗುತ್ತೆ. ಈಗ ಜಸ್ಟ್ ಏನಪ್ಪ ಟ್ರಿಕ್ಸ್ ಅಂದರೆ ಏನು ಜಸ್ಟ್ ಮೊದಲೇ ಬಂದ್ಬಿಟ್ಟು ನೀವು ಏನು ಮಾಡಿ ಆ ಲಿಂಕ್ ಇದೆಯಲ್ಲ ಆ ಲಿಂಕು ನೀವು ಏನು ಮಾಡ್ಕೋದಾರೆ ಜಸ್ಟ್ ಏನೋ ಇಲ್ಲ, ನನ್ನ ಒಂದು ವಿಡಿಯೋ ಒಂದು ನಿಮಗೊಂದು ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗುತ್ತೆ. ಮೇನ್ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಒಂದು ಸಣ್ಣದಾಗಿ ಒಂದು 18 ಅಂದರೆ ಒಂದು 15 ಸೆಕೆಂಡ್ ಒಂದು 10 ಸೆಕೆಂಡ್ ಒಂದು ರೀಲ್ಸ್ ಅಂದರೆ ಶಾರ್ಟ್ಸ್ ಏನೋ ಮಾಡ್ಕೊಳ್ಳಿ. ಏನಪ್ಪ ಶಾರ್ಟ್ಸ್ ಅಂದರೆ ನೀವು ಏನು ಮಾಡಿ ನಿಮ್ಮೊಂದು ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಏನಲ್ಲ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ವಿಡಿಯೋ ಕ್ರಿಯೇಟ್ ಅಂದರೆ ಯಾವ ರೀತಿ, ನೀವು ಈಗ ಯಾವ ರೀತಿ ಒಂದು ವಿಡಿಯೋ ಅಂದರೆ ಜಸ್ಟ್ ನನಗೆ ಎಕ್ಸಾಂಪಲ್ ಆಗಿ ತೋರಿಸ್ಬೇಕಾದ್ರೆ ಒಂದು ವಿಡಿಯೋ ಮಾಡಿದೆ ನೋಡಿ. ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ. ನಾನು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 100% ಸಬ್ಸ್ಕ್ರೈಬ್ ಮಾಡಿ. ನನಗೆ ಬ್ರದರ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು 15 ಸೆಕೆಂಡ್ ಒಂದು ವಿಡಿಯೋ ಮಾಡಿ. ಯಾವ ರೀತಿ ಅಂದ್ರೆ ಬ್ರದರ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸ್ಕ್ರೀನ್ ಶಾಟ್ ನನಗೆ ಸೆಂಡ್ ಮಾಡಿ. ನಾನು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸ್ಕ್ರೀನ್ ಶಾಟ್ ಸೆಂಡ್ ಮಾಡ್ತೀನಿ ಅಂತ ಈ ರೀತಿ ಒಂದು 15 ಸೆಕೆಂಡ್ ಒಂದು ವಿಡಿಯೋ ಮಾಡಿ. ಜಸ್ಟ್ ಒಂದು ವಿಡಿಯೋ ಮಾಡಿ ಅದೇನು ಮಾಡಿ ಇನ್ ಶಾರ್ಟು ಇಲ್ಲಾಂದ್ರೆ ನಿಮ್ಮ ಹತ್ರ ಒಂದು ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಎಡಿಟ್ ಮಾಡಿದೆ, ಆ ಎಡಿಟ್ ಮಾಡಿದೆ ಅಂತ ವಿಡಿಯೋ ನೀವು ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೋಡ್ ಮಾಡೋಗುತ್ತೆ. ಅಪ್ಲೋಡ್ ಅಂದರೆ ಯಾವ ರೀತಿ ಅಂದ್ರೆ ಅನ್ಲಿಸ್ಟೆಡ್ ಅಪ್ಲೋಡ್ ಮಾಡೋಕೆ. ಅದು ಯಾವ ರೀತಿ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ತುಂಬ ಸಿಂಪಲ್ ಹೇಳ್ಬೇಕಾದ್ರೆ ಈ ಟ್ರಿಕ್ಸ್ 100% ರೀಚ್ ಆಗ್ತೀರಾ. ಅದು ನಮ್ಮ ಕನ್ನಡ ಜನರ ಆಟ ಗೆಲ್ತೀರಾ, ಆಟ ಮುಟ್ಟೋ ರೀತಿನ ನೀವು ರೀಚ್ ಆಗ್ತೀರಾ ಎಲ್ಲರಿಗೆ. ಅದೇ ಯಾವ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ನಿಮಗೆ ಏನೋ ಶಾರ್ಟ್ಸ್ ಇದೆ ಆ ವಿಡಿಯೋನ ಜಸ್ಟ್ ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಓಕೆ, ನಾನು ಆ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ 15 ಸೆಕೆಂಡ್ ವಿಡಿಯೋ
ಈಗ ಈ ಒಂದು ವಿಡಿಯೋ ಇದೆಲ್ಲ 15 ಸೆಕೆಂಡ್, ನಾನು ಕೇವಲ 15 ಸೆಕೆಂಡ್ ವಿಡಿಯೋ 13 ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಈ ವಿಡಿಯೋ ನೀವು ಎಡಿಟ್ ಮಾಡ್ಕೊಳ್ಳಿ ಇನ್ಶಾರ್ಟಲ್ಲಿ, ಅದೇನಿಲ್ಲ ಜಸ್ಟ್ ಎಡಿಟ್ ಮಾಡ್ಕೊಳ್ಳಿ, ಅದರ ಏನೂ ಬರೆಯೋಂಗಿಲ್ಲ. ನೀವು ಮಾತಾಡಿದ ಒಂದು ವಿಡಿಯೋ ಮಾಡ್ಕೊಳ್ಳಿ, ಜಸ್ಟ್ ಆ ವಿಡಿಯೋ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಪ್ಲೋಡಿಂಗ್ ಹೋಗುತ್ತೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಅಪ್ಲೋಡಿಂಗ್ ಹೋಗುತ್ತೆ. ಜಸ್ಟ್ ವೇಟು. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ಅಪ್ಲೋಡಿಂಗ್ ಬರುತ್ತೆ. ಅಪ್ಲೋಡಿಂಗ್ ಬಂದಾಗ ನೀವು ಇಲ್ಲಿ ಏನು ಮಾಡ್ಬೇಕು ನಾನು ನಿಮ್ಗೆ ತೋರಿಸ್ತೀನಿ. ಇಂಪಾರ್ಟೆಂಟ್ ಸ್ವಲ್ಪ ನೆಟ್ವರ್ಕ್ ಸ್ಪೀಡ್ ಇಲ್ಲ, ಅದ್ರ ಬಟ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಬೇಡಿ. ನೆಟ್ವರ್ಕ್ ಸ್ವಲ್ಪ ಸ್ಪೀಡ್ ಇದೆ, ಅಲ್ಲಿ ಸ್ಲಮ್ ಅಂತೇಳಿ ಒಂದು ಅಲ್ಲಿ ಇದೀವಿ, ನೆಟ್ವರ್ಕ್ ಇರಲ್ಲ. ಈ ರೀತಿ ಓಪನ್ ಆಗುತ್ತೆ. ನೀವು ವಿಡಿಯೋ ಟೈಟಲ್ ಏನು ಹಾಕೋಬೇಡಿ, ಇದು ಶಾರ್ಟ್ಸಲ್ಲಿ ಬಂದಿರುತ್ತೆ. ಜಸ್ಟ್ ಈ ವಿಡಿಯೋ ಟೈಟಲ್ ಹಾಕೋಬೇಡಿ. ಇಲ್ಲಿ ಪಬ್ಲಿಕ್ ಅಂತ ಇರುತ್ತೆ, ಇದು ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಜಸ್ಟ್ ಇಂಪಾರ್ಟೆಂಟ್ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲು ಬಂದ್ಬಿಟ್ಟು ನೀವು ಅನ್ಲಿಸ್ಟೆಡ್ ಮಾಡಿ. ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಜಸ್ಟ್ ಇದೆ, ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡ್ಕೊಳ್ಳಿ ಮೊದಲನೇ ಬಂದ್ಬಿಟ್ಟು. ಈಗ ನಾನು ಈಗಾಗಲೇ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಹತ್ರ ಅಪ್ಲೋಡ್ ಇದೆ ವಿಡಿಯೋ. ಜಸ್ಟ್ ನಾನು ಅದನ್ನ ಒಂದು ವಿಡಿಯೋ ನಾನು ಈಗ ಲಿಂಕ್ ಕಾಪಿ ಮಾಡ್ತೀನಿ. ಜಸ್ಟ್ ವೇಟ್. ಓಕೆ, ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕು. ಜಸ್ಟ್ ಆ ವಿಡಿಯೋ ಲಿಂಕನ್ನು ನಾನು ಕಾಪಿ ಮಾಡ್ಕೋತೀನಿ. ಈಗ ನಾನು ಈಗ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಹತ್ರ ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಸ್ಪೀಡ್ ಇರುತ್ತೆ, ನೀವು ಅಪ್ಲೋಡ್ ಆಗುತ್ತೆ. ಅದ್ರ ಬಟ್ ನಾನು ಈಗ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದ್ರೆ ನನ್ನ ಹತ್ರ ನೆಟ್ವರ್ಕ್ ಇಲ್ಲ, ಅದಕ್ಕೋಸ್ಕರ. ಜಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿ. ಈಗ ನಾನು ಶಾರ್ಟ್ಸಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅನ್ಲಿಸ್ಟೆಡ್ ಲಿಂಕ್ ಇದೆ, ಜಸ್ಟ್ ಆ ಲಿಂಕ್ ಮೇಲೆ ಶೇರ್ ಮಾಡಿ ಕ್ಲಿಕ್ ಮಾಡಿ. ಆ ಲಿಂಕನ್ನು ನಾನು ಈಗ ಕಾಪಿ ಮಾಡ್ಕೊತೀನಿ. ಆ ವಿಡಿಯೋ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಬೋದು. ಜಸ್ಟ್ ನಾನು ಆ ಲಿಂಕ್ ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ತಕ್ಷಣ ಈಗ ಮೇನ್ ಇಂಪಾರ್ಟೆಂಟ್ ಟ್ರಿಕ್ಸ್, ಈಗ ಒಂದು ಟ್ರಿಕ್ಸ್ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಮೇನ್ ಇಂಪಾರ್ಟೆಂಟ್ ಟ್ರಿಕ್ಸ್ ಮಾಡೋದು ನೀವು ಏನಪ್ಪ, ಜಸ್ಟ್ ಆ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಅನ್ಲಿಸ್ಟೆಡ್ ಲಿಂಕು ಅದನ್ನು ಪಬ್ಲಿಕ್ ಆಗಿ ತೋರಿಸಲ್ಲ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅದು ಅನ್ಲಿಸ್ಟೆಡ್ ಹಾಕಿರ್ತಾರೆ, ಅಂದ್ರೆ ಆ ಲಿಂಕ್ ಯಾರಿಗೆ ಸೆಂಡ್ ಮಾಡ್ತಾರೆ ಅವ್ರು ಮಾತ್ರ ಆ ವಿಡಿಯೋ ನೋಡ್ಬೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಯಾರು ಬಂದು ನೋಡೋಕ್ಕಾಗಲ್ಲ. ಜಸ್ಟ್ ನೀವು ಯಾರಿಗೆಲ್ಲ ಲಿಂಕ್ ಸೆಂಡ್ ಮಾಡ್ತಾರೆ ಅವ್ರು ಮಾತ್ರ ನೋಡ್ಕೊಳ್ಬೋದು. ಜಸ್ಟ್ ನೀವೇನು ಮಾಡಿ, ನಿಮ್ಮೊಂದು ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡು ನಾನೊಂದು ಡಿಸ್ಕ್ರಿಪ್ಷನ್ ಅಂತ ಇದೆ, ಜಸ್ಟ್ ಆ ಡಿಸ್ಕ್ರಿಪ್ಷನ್ ನಾನೊಂದು ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆ ಒಂದು ಗ್ರೂಪು ರಿಯಲ್ ಗ್ರೂಪು, ಜೆನ್ಯೂನ್ ಗ್ರೂಪು. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನನ್ನಲ್ಲಿ ಬಂದಂತ ನಮ್ಮ ಕನ್ನಡ ಸಬ್ಸ್ಕ್ರೈಬರ್ಸ್ ಅದೊಂದು ಗ್ರೂಪ್. ಅದೇನಪ್ಪ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಗ್ರೂಪ್ ಮಾಡಿದೆ. ಈ ಗ್ರೂಪ್ ಅದಕ್ಕೋಸ್ಕರ ಮಾಡಿದೆ, ನಿಮ್ಗೆಲ್ಲರಿಗೂ ಯೂಸ್ ಆಗಬೇಕು. ನನಗೂ ಅಂದ್ರೆ ನಮ್ಗೆಲ್ಲರಿಗೂ ಯೂಸ್ ಆಗಬೇಕು, ನಮ್ಮ ನ್ಯೂ ಯೂಟ್ಯೂಬರ್ಸ್ ಅಂತ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಒಂದು ಮಾಡಿದ್ದೀನಿ ಈ ಗ್ರೂಪ್. ಜಸ್ಟ್ ಈ ಗ್ರೂಪ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಈ ಗ್ರೂಪಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ, ಇದರಲ್ಲಿ ಏನು ಮಾಡ್ಕೊಳ್ಬೋದು, ಟೋಟಲಿ ಬಂದ್ಬಿಟ್ಟು ಎಷ್ಟು 1444 ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಟೋಟಲಿ ಬಂದ್ಬಿಟ್ಟು ಇದು ಮೆಂಬರ್ಸ್ ಗ್ರೂಪ್ ಅಂತ ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು 22 ಜನ ಆನ್ಲೈನ್ ಇದ್ದಾರೆ. ಇದರಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಎಲ್ಲ ನಮ್ಮ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್, ಎಲ್ಲ ನಮ್ಮ ಕನ್ನಡ ಜನ, ಎಲ್ಲ ನಮ್ಮೊಂದು ಪ್ರೀತಿಯ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಎಲ್ಲರೂ ನನ್ನೊಂದು ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಈ ಗ್ರೂಪ್ ಯೂಸ್ ಮಾಡಿ ನೀವು ಜಸ್ಟ್ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಬೋದು. ಅದು ಯಾವ ವೃತ್ತಿ ಅಂತ ನೀವು ಕೇಳ್ಬೋದು. ಏನಿಲ್ಲ, ಜಸ್ಟ್ ಏನೆಲ್ಲ ಗ್ರೂಪ್ ಓಪನ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡೋಕೆ ಕೂಡ ಮಾಡ್ಕೊಂಡು ಬರುತ್ತೆ ಅದನ್ನೆಲ್ಲ ಗ್ರೂಪ್. ಅದರಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಂಬರ್ಸ್ ಅಂತ ಬರುತ್ತೆ. ಜಸ್ಟ್ ಇದರಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಇಲ್ಲೇ ಟ್ರಿಕ್ಸ್ ಇರೋದು ಏನಪ್ಪ, ಈ ಸ್ವೈಪ್ ಮಾಡಿ. ಇದರಲ್ಲಿ ಯಾರೆಲ್ಲ ಆನ್ಲೈನ್ ಇದ್ದಾರೆ, ಎಕ್ಸಾಂಪಲ್ ಬಂದ್ಬಿಟ್ಟು ಯಾರೆಲ್ಲ ಆನ್ಲೈನ್ ಇದ್ದಾರೆ, ಜಸ್ಟ್ ಆ ಆನ್ಲೈನ್ ಇದ್ದವ್ರಿಗೆ ನೀವೇನು ನೋಡ್ಕೋ. ಇಲ್ಲಿ ನಾನೀಗ ಆನ್ಲೈನ್ ಇದ್ದವ್ರಿಗೆ ನಾನು ನೋಡ್ಕೊಳ್ಬೋದು. ಈಗ ಆನ್ಲೈನ್ ಯಾರೆಲ್ಲ ಇದ್ದಾರೆ, ಜಸ್ಟ್ ಇವನು ಆನ್ಲೈನ್ ಇದ್ದಾರೆ. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಆನ್ಲೈನ್ ಇದ್ದಾರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದು ನೆಕ್ಸ್ಟ್ ಬೇಡ, ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಆನ್ಲೈನ್ ಇದ್ದವ್ರಿಗೆ ನೀವೇನು ಮಾಡಿ, ಯಾರೆಲ್ಲ ಆನ್ಲೈನ್ ಇದ್ದಾರೆ ಅವ್ರಿಗೆ ನೀವೇನು ಮಾಡ್ಕೊ ಮೆಸೇಜ್ ಮಾಡ್ಕೊ. ಜಸ್ಟ್ ವೇಟು. ಈಗ ನಾನೊಂದು ಮೆಸೇಜ್ ಮಾಡ್ತೀನಿ. ನೆಟ್ವರ್ಕ್ ಒಂದು ಬರ್ತಾ ಇಲ್ಲ ಅಷ್ಟೇ, ತುಂಬ ಸಿಂಪಲ್, ನೆಟ್ವರ್ಕ್ ಸ್ಲೋ ಇದೆ. ಓಕೆ, ಇದರಲ್ಲಿ ಆನ್ಲೈನ್ ಯಾರೆಲ್ಲ ಇದ್ದಾರೆ ನೋಡಿ. ಇದರಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಬರ್ತಾರೆ. ಅದ್ರ ಬಿಟ್ಟು ಸ್ವಲ್ಪ ವರ್ಕಿಂಗು ಅದು ಇದು ಜಾಬು ಅಲ್ಲಿ ಇರ್ತಾರೆ ಪಾಪ. ಅದ್ರ ಬಿಟ್ಟು ಆನ್ಲೈನ್ ಎಲ್ಲರಿಗೂ ಇರ್ತಾರೆ. ಇದರಲ್ಲಿ ಇರೋರು ಪ್ರತಿಯೊಬ್ಬ ಎಲ್ಲರೂ ಕೂಡ ನೀವು ಲಿಂಕ್ ಶೇರ್ ಮಾಡ್ಕೋಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಜಸ್ಟ್ ಇದರಲ್ಲಿ ಆನ್ಲೈನ್ ಇದ್ದವ್ರನ್ನ ಅತೀತೀನಿ, ಒಬ್ಬರನ್ನು ನೋಡ್ತೀನಿ. ಓಕೆ, ವೇಟ್ ಮಾಡೋಣ. ಜಸ್ಟ್ ವೇಟು. ಓಕೆ, ಇವ್ರನ್ನೇ ಓಪನ್ ಮಾಡ್ತೀನಿ. ಜಸ್ಟ್ ಓಕೆ, ಇವ್ರಿಗೆ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಲಿಂಕ್ ನೀವು ಕಾಪಿ ಮಾಡಿದವಲ್ಲ ಆ ಲಿಂಕ್ ಮೇಲೆ ಪೇಸ್ಟ್ ಮಾಡಿ. ಆ ಲಿಂಕನ್ನು ನಾನು ಏನು ಮಾಡ್ತೀನಿ, ಅವ್ರಿಗೆ ಪೇಸ್ಟ್ ಮಾಡ್ತೀನಿ. ಜಸ್ಟ್ ಆ ಲಿಂಕ್ ಪೇಸ್ಟ್ ಮಾಡ್ತೀನಿ. ಆ ಲಿಂಕ್ ಪೇಸ್ಟ್ ಮಾಡಿದಾಗ ಏನೂ ಇಲ್ಲ, ಜಸ್ಟ್ ನಾನು ಕೆಳಗಡೆ ಹಾಕ್ತೀನಿ. ಬ್ರದರ್ ನೋಡಿ, ಬ್ರದರ್ ಮೈ ಚಾನೆಲ್ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಪ್ಲೀಸ್. ಸ್ಕ್ರೀನ್ ನೋಡಿ, ಸ್ಕ್ರೀನ್ ಶಾರ್ಟ್ ಸೆಂಡ್ ಮೀ ಅಂತ ಹಾಕ್ತೀನಿ. ಜಸ್ಟ್ ಈ ರೀತಿ ಹಾಕ್ಬೇಕು, ಪ್ರತಿಯೊಬ್ಬರು ಕೂಡ ಈ ರೀತಿ ಹಾಕಲಿ. ಜಸ್ಟ್ ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನನ್ನೊಂದು ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಪ್ಲೇ ಆಗುತ್ತೆ. ಈಗ ನಮ್ಮ ಮಾತಾಡಿದ್ರೆ ನೋಡ್ಕೊಳ್ಳಿ. ಬ್ರದರ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ. ನೋಡ್ಕೊಳ್ಳಿ, ಇದು ಎಷ್ಟು ಬೇಕಾದ್ರೆ ನೋಡ್ಕೊಳ್ಳಿ. ಅವ್ರ ಶಾರ್ಟ್ಸ್ ಇದೆ, ಅದು ಅನ್ಲಿಸ್ಟೆಡ್ ಇದೆ. ನೀವು ಯಾರು ಲಿಂಕ್ ಕಳಿಸಿರ್ತಾರೆ ಅವ್ರು ಮಾತ್ರ ನೋಡೋದು. ಅವರು ನೋಡಿ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಏನು ಮಾಡ್ತಾರೆ, ಸ್ಕ್ರೀನ್ ಶಾಟ್ ನಿಮಗೆ ಸೆಂಡ್ ಮಾಡ್ತಾರೆ. ಅವರು ನಿಮ್ಗೆ ಸ್ಕ್ರೀನ್ ಶಾಟ್ ಸೆಂಡ್ ಮಾಡ್ತಾರೆ. ಅದೇ ರೀತಿ ನೀವು ಏನು ಮಾಡ್ಬೇಕು, ಅವರೊಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಜಸ್ಟ್
ಅವರು ನಿಮಗೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾರೆ, ಅವರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾರೆ. ಅದೇ ರೀತಿ ನೀವು ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕು. ಎಕ್ಸಾಂಪಲ್ ಈ ರೀತಿ ನೋಡಿ, ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ರೀತಿ ಮಾಡಿ ನೀವು 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುವಂಥ ಪ್ರತಿಯೊಬ್ಬರು ಮೆಂಬರ್ ಕೂಡ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಅವರೇ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಯೂಸ್ ಆಗುತ್ತಾರೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ. ಇನ್ನು ಕೆಟ್ಟದ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೋಬೇಡಿ. ನಾನು ನಿಮಗೆ ಹೇಳೋಕೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಯಾವುದೋ ಫೇಕ್ ಇಲ್ಲ ರೀ. ಇವರೆಲ್ಲ ಟೆಕ್ ಯೂಟ್ಯೂಬರ್ಸ್, ಎಲ್ಲ ನಮ್ಮ ಯೂಟ್ಯೂಬರ್ಸ್ ಆಲ್ರೌಂಡ್ ಕಂಟೆಂಟ್ ಇದೆ. ಬ್ಲಾಗರ್ ಇದ್ದಾರೆ, ಮತ್ತೆ ಕುಕಿಂಗ್ ಇದ್ದಾರೆ, ಗೇಮಿಂಗ್ ಇದ್ದಾರೆ, ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ. ಎಲ್ಲರಿಗೂ ಶೇರ್ ಮಾಡಿ. ಅವರೆಲ್ಲರೂ ಅವ್ರಿಗೂ ಕೂಡ ಸಬ್ಸ್ಕ್ರೈಬರ್ಸ್ ಬೇಕಾಗಿರುತ್ತೆ ಪಾಪ. ಈಗ ಅವರು ಕೂಡ ನೀವು ಯೂಟ್ಯೂಬರ್ಸ್, ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಇದೇ ರೀತಿ ಮಾಡ್ತಾ ಕೇವಲ 10 ನಿಮಿಷದಲ್ಲಿ 100 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಯಾವ ರೀತಿ ಅಂತ ಅಂದ್ರೆ, ಈಗ ನೀವು 10 ನಿಮಿಷದಲ್ಲಿ ಒಂದು 100 ಜನ ಕಳಿಸಲ್ಲ, ಆರಾಮಾಗಿ ಕಳಿಸ್ತಾರೆ. ಅವರು ವಾಪಸ್ ನಿಮ್ಗೆ ಕಳಿಸ್ತಾರೆ. 10 ನಿಮಿಷದಲ್ಲಿ ಆಯಿತು 100 ಸಬ್ಸ್ಕ್ರೈಬ್ ಆಯಿತು. ಅದೇ 20 ನಿಮಿಷದಲ್ಲಿ 200 ಸಬ್ಸ್ಕ್ರೈಬರ್ಸು. ಅಂದರೆ 1 ಅವರ್ಸ್ಗೆ ಎಷ್ಟಾಯಿತು? 600 ಸಬ್ಸ್ಕ್ರೈಬರ್ಸ್ ಆಯಿತು. 600 ಸಬ್ಸ್ಕ್ರೈಬರ್ಸ್ ಕೇವಲ 2 ಅವರ್ಸಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್, ಕೆಲಸ ಮುಗೀತು. ಇಷ್ಟೇ ನೋಡಿ. ಇಷ್ಟು ಮಾಡಿ ಆರಾಮಾಗಿ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ನಾನು ಮೊದಲೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲೇನು ಇದಾರಲ್ಲ ಪ್ರತಿಯೊಬ್ಬರು ಕೂಡ ಆ ಗ್ರೂಪಲ್ಲಿ ಇರುವಂಥವ್ರು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎದೆ ಮುಟ್ಟಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಲ್ಲಿ ಕೆಟ್ಟದಾಗಿ ಮಾಡೋಕೋಬೇಡಿ. ಎಲ್ಲರಿಗೂ ಹೇಳ್ತಾ ನೀವು ಯೂಸ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಗ್ರೂಪ್ ಇದೆ, ಅದು ಯೂಸ್ ಮಾಡ್ಕೊಳ್ಳಿ. ಅದು ನಿಮಗೋಸ್ಕರ ಅಂದರೆ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಈಗ ನಾವು ನ್ಯೂ ಯೂಟ್ಯೂಬರ್ಸ್ ಇದ್ದೀವಿ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಯಾವ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಅವರು ಕೂಡ ಕಷ್ಟಪಟ್ಟು ಹೋಗಿರ್ತಾರೆ. ಅಷ್ಟು ದೊಡ್ಡ ಯೂಟ್ಯೂಬರ್ಸ್ ನಮ್ಗೆ ಕೇರು ಕೂಡ ಮಾಡಲ್ಲ. ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವೇ ಸಪೋರ್ಟ್ ಮಾಡಿ, ನಾವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನಾವೇ ಬೆಳೆಸ್ಕೋಬೇಕು. ಅದು ಯಾವ ರೀತಿ ನೀವು ಕೂಡಬೇಕು. ಅಂದರೆ ನೀವು ಯಾವಂದರೆ ಒಬ್ಬ ಯೂಟ್ಯೂಬರ್ಸ್ನಿಂದ ಇನ್ನೊಬ್ಬ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಬೇಕು. ನಾನು ನಿಮಗೆ ಮೊದಲನೇ ನೋಡ್ತೀನಿ, ಕನ್ನಡ ಟೆಕ್ ಎಡಿಸಿಂದ 2 ಕೈನಿಂದ ಎಷ್ಟು ನನ್ನ ಕೈಯಿಂದ ಸಪೋರ್ಟ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಮಾಡ್ತೀನಿ, ಅಷ್ಟು ಬೂಸ್ಟ್ ಮಾಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಬೆಳಿಬೇಕು. ನಾನು ಒಬ್ಬನೇ ಬೆಳೆದ್ರೆ ಏನು ಕಿಮ್ಮತ್ತಿಲ್ಲ. ನೀವು ಕೂಡ ನನ್ನ ಜೊತೆ ಬರಬೇಕು. ಅಷ್ಟೇ ನನ್ನೊಂದು ಆಸೆ ಅಂತ. ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಕಡೆ ಈ ಒಂದು ಇಷ್ಟ ಆದರೆ ಏನೂ ಕೇಳಲ್ಲ, ನಾನು ಜಸ್ಟ್ ಒಂದು ಲೈಕ್ ಮಾಡ್ಕೊಂಡು ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ, ನಿಮ್ಮ ಗ್ರೂಪ್ಸು, ನಿಮ್ಮ ಟೆಲಿಗ್ರಾಮ್ಸು ಎಲ್ಲ ಕಡೆ ನನ್ನೊಂದು ಈ ಒಂದು ಶೇರ್ ಮಾಡಿ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ನಮ್ಗೆ ಸಂಬಂಧಿಸಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ವಿಡಿಯೋ ನೋಡಿ 100% ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತಲ್ಲ, 100% ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. 1 ದಿನ ಆಗಲಿ, 2 ದಿನ ತಗೊಳ್ಳಿ, 2 ದಿನ ಆಗಲಿ, 3 ದಿನ ತಗೊಳ್ಳಿ, ಏನೋ ಫರ್ಕ್ ಆಗೋದಿದೆ ಅಷ್ಟೇ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಜನ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಎಲ್ಲರಿಗೆ ಬಾಯ್.